ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಆಗಲ್ಲ ಬರೀ ಇವ್ರನ್ನ CRP ಅವ್ರನ್ನ BO ಒಂದು ಮೀಟಿಂಗ್ ಬರಲ್ಲ, ಓನ್ಲಿ ಗಂಗಾವತಿಗೆ ಅಷ್ಟೇ ಮೀಸಲ್ಲ ಅವರು. ಕನಗಿರಿ ತಾಲೂಕಲ್ಲ, ನೋಟಿಸ್ ಇಶ್ಯೂ ಮಾಡ್ರಿ. ಬರೀ ಅಲ್ಲಿ ಕೆಲಸ ಇಲ್ಲಿ ಕೆಲಸ ಅದಕ್ಕೆ ನಾವು ಗಂಗಾವತಿ ಆದ್ಮೇಲೆ ಹಿಡಿತೀವಿ. ನಾವು ಗಂಗಾವತಿ ಅವ್ರದ್ದು ಮುಗಿದ ಮೇಲೆ ಗಂಗಾವತಿಗೆ ಹೋಗಿರ್ತೀವಿ, ಅಟೆಂಡ್ ಆಗಿರ್ತೀವಿ. ನಮ್ಮ ಕನಗಿರಿ ಯಾಕೆ ಬರಲ್ಲ? ಕನಗಿರಿ ಇದ್ದೆ ನೀವೇನು ಸೋರ್ಸ್ ತೊಗೊಳಂಗಲ್ಲ. ಮತ್ತೆ ಹೇಳ್ರಿ ನಿಮ್ಮ ಸಿಡಿಪ್ ಹೋಗಿ ಇವರಿಗೆ ಸಾರಿಗೆ BO ಎಲ್ಲರೂ ಬರ್ತಾರಪ್ಪ, ಇಲ್ಲಿ ನೀವು ಅಷ್ಟೇ ಬರಲ್ಲ. ನಾಳೆ ಏನಾರ ಹೊಡೆ ಬರ್ತೀನಿ, ನಮ್ಗೆ ಹೇಳಿಲ್ಲ ಮಾಡಿಲ್ಲ ಇವರು THO ನಮಗೇನು ಮೊಬೈಲ್. ಅಂಗವಾಗಿ ಪೂರ್ವಭಾವಿ ಸಭೆಗೆ ಎಲ್ಲರಿಗೂ ಸ್ವಾಗತ ಕೊಡ್ತಾ, ಎಲ್ಲ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಎಲ್ಲರೂ ಜಾಯ್ನ್ ಆಗಿರ್ತಾರೆ. ಅವರಿಗೆ ವಿವಿಧ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಈಗಾಗಲೇ ಹೇಳಿ ಅವರಿಗೆ ನಾವು ಒಂದು ಪರಿಶೀಲನೆ ಮಾಡಿ ಯಾರ್ಯಾರು ಏನೇನು ಮಾಡ್ಬೇಕಂತೇಳಿ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೆ ನಾನು ಆಲ್ರೆಡಿ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ CMC ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳು ಎಲ್ಲ ಸರ್ಕಲ್ಗಳಿಗೆ ದೀಪಾಲಂಕಾರ ಮಾಡೋದು ಮತ್ತು ಎಲ್ಲ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಮತ್ತು ಅಲ್ಲಿ ಗಣರಾಜ್ಯೋತ್ಸವ ನಡೆಯುವಂಥ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಲ್ಲ ಆಗದ ಹಾಗೆ ಪೊಲೀಸರು ಬಂದೋಬಸ್ತು ಮಾಡಲು ಕೂಡ ಸೂಚನೆ ಮಾಡಲಾಗಿದೆ. ಅದೇ ರೀತಿಯಾಗಿ ಒಂದು ಪ್ರಬಂಧ ಸ್ಪರ್ಧೆ ಆಗಿರ್ಬೋದು, ಯಾವುದೇ ಇತರೆ ಒಂದು PSI ನೌಕರಿ ಆಗಿರ್ಬೋದು, ಅಂಥ ಒಂದು ವ್ಯಕ್ತಿಗಳನ್ನು ಗುರುತಿಸಿ ನಾವು ಈ ಸಲ ಗಣರಾಜ್ಯೋತ್ಸವದಲ್ಲಿ ಅವ್ರಿಗೆ ಸನ್ಮಾನ ಮಾಡ್ಬೇಕಂತೇಳಿ ಎಲ್ಲರೂ ಒಮ್ಮತದಿಂದ ತೀರ್ಮಾನ ಮಾಡಿದ್ವಿ. ಅದೇ ರೀತಿಯಾಗಿ ಎಲ್ಲರೂ ತಾವು ಕೂಡ ಸಹಕಾರ ಮಾಡಿ ಗಣರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಘೋಷಣೆ ಅಂತ ಹೇಳ್ತಾ, ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.